ಹಲೋ ಫ್ರೆಂಡ್ಸ್, ನಾವಿವತ್ತು 7ನೇ ತರಗತಿಯ ಪರಿಮಾಣಗಳ ಹೋಲಿಕೆ ಅನ್ನುವಂತ ಪಾಠದಲ್ಲಿ ಅಭ್ಯಾಸ 8.2ರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ನೋಡಿ, ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂದ್ರೆ, ಮುಂದೆ ನೀಡಿರುವ ಭಿನ್ನರಾಶಿಗಳನ್ನು ಶೇಕಡಾಗೆ ಪರಿವರ್ತಿಸಿ. ಹಾಗಾದ್ರೆ ಈ ಪ್ರಶ್ನೆಗಳು ಯಾವುದರಲ್ಲಿದೆ ಅಂದ್ರೆ ಭಿನ್ನರಾಶಿ ರೂಪದಲ್ಲಿದ್ದಾವೆ. ಹೌದಾ? ಇವು ಕೊಟ್ಟಿರೋದು ಭಿನ್ನರಾಶಿ ರೂಪದಲ್ಲಿ, ಅಂದ್ರೆ 3/4 2 7 ಅಂತೇಳಿ. ಹೌದಾ? ಇವುಗಳನ್ನ ನಾವ್ ಏನ್ ಮಾಡ್ಬೇಕಾಗಿದೆ? ಶೇಕಡಾಗೆ ಪರಿವರ್ತನೆ ಮಾಡ್ಬೇಕಾಗಿದೆ. ಶೇಕಡಾ ಅಂದ್ರೆ ನಮ್ಗೆ ಈಗಾಗಲೇ ಗೊತ್ತಿದೆ, ಎಷ್ಟೋ 100. ಇಂಗ್ಲಿಷ್ ನಲ್ಲಿ ಏನಂತಾರೆ? ಪರ್ಸೆಂಟೇಜ್ ಅಂತೇಳಿ ಅದಕ್ಕೆ ಹೇಳ್ತಾ ಇದೀವಿ. ಹೌದಾ? ಹಾಗಾದ್ರೆ ಭಿನ್ನ ರಾಶಿಗಳನ್ನ ಶೇಕಡಾಗೆ ಯಾವ ರೀತಿಯಾಗಿ ಪರಿವರ್ತನೆ ಮಾಡೋದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪ್ರಶ್ನೆ ನಂಬರ್ 1ರಲ್ಲಿ ಸಿ ಲೆಕ್ಕವನ್ನು ಬಿಡಿಸ್ತಾ ಇದೀವಿ. 3/4. ಇದನ್ನ ಶೇಕಡಾಗೆ ಮಾಡ್ಬೇಕಂದ್ರೆ, ಶೇಕಡಾ ಅಂದ್ರೆ 100 ಏನ್ ಮಾಡ್ಬೇಕು? ಗುಣಿಸಬೇಕು. 100 ಗುಣಿಸಬೇಕು. ಹೌದಾ? ಗುಣಿಸಿದಾಗ ನೋಡಿ, ಇಲ್ಲಿ 100 ಇದೆ, ಇಲ್ಲಿ 40 ಇದೆ. ಮೇಲೆ ಕೆಳಗೆ ಸಂಖ್ಯೆಗಳನ್ನ ನಾವು ಏನ್ ಮಾಡ್ಬೋದು? ಕಟ್ತಾ ಹೊಡಿಬಹುದು. ಹಾಗಾದ್ರೆ ನೋಡಿ, ಈ 0 ಈ 0 ಈ 0 ಈ 0 ಏನಾಯ್ತು? ಕ್ಯಾನ್ಸಲ್ ಆಯ್ತು. ಇಲ್ಲಿ ಎಷ್ಟು ಉಳಿತು? 4 ಉಳಿತು. ಇಲ್ಲಿ 10 ಉಳಿತು. ಹಾಗಾದ್ರೆ 2 2 4 2 5 ಅಂದ್ರೆ ಇವ್ ಎರಡನ್ನ ನಾ ಏನ್ ಮಾಡಿದ್ದೀನಿ? ಈಗ 2ರ ಮಧ್ಯೆ ಕ್ಯಾನ್ಸಲ್ ಮಾಡಿದ್ದೀನಿ. ಇಲ್ಲಿ 3 ಉಳಿತು, ಇಲ್ಲಿ 2 ಉಳಿತು, ಇಲ್ಲಿ ಎಷ್ಟು ಉಳಿತು? 5 ಉಳಿತು. ಹಾಗಾದ್ರೆ 3 ಗುಣಿಸು 5, 3 5 ಎಷ್ಟಾಯ್ತು? 15. 3 5 15, ಕೆಳಗೆ ಎಷ್ಟು ಉಳಿತು? 2. ಹಾಗಾದ್ರೆ 15 ಶೇಕಡಾ. 15 ಶೇಕಡಾ ಅಂತೇಳಿ ಇದನ್ನು ನಾವು ಈ ರೀತಿಯಾಗಿ ಬರೀಬಹುದು. ನೋಡಿ, ಇದು ಭಿನ್ನ ರಾಶಿಯಲ್ಲಿದೆ. ಇದನ್ನ ದಶಮಾಂಶದಲ್ಲಿ ಕೂಡ ನಾವು ಬರೀಬಹುದು. ಹೇಗಂದ್ರೆ 15 ಹೌದಾ? ಈ 15ಅನ್ನ 2ರಲ್ಲೇ ಭಾಗಿಸೋದು. 15ಅನ್ನ 2ರಲ್ಲೇ ಭಾಗಿಸೋದು. 2 1 2 7 14 ಪಾಯಿಂಟ್. ಇಲ್ಲಿ ಎಷ್ಟು ಉಳಿತು? 1 ಉಳಿತು. 10 ಆಯ್ತು. ಹಾಗಾದ್ರೆ 2 5 10. ಹಾಗಾಗಿ ಎಷ್ಟು ಬರ್ತಾ ಇದೆ? 7.5 ಶೇಕಡಾ ಅಂತೇಳಿ ಬರ್ತಾ ಇದೀವಿ. ಅಂದ್ರೆ ಉತ್ತರಗಳನ್ನ ನಾವು ಇಲ್ಲಿ ದಶಮಾಂಶ ರೂಪದ ಈ ರೀತಿಯಾಗಿಯೂ ಬರಿಬಹುದು, ಈ ರೀತಿಯಾಗಿ ನಾವು ಕೂಡ ಬರಿಬಹುದು. ಆದ್ರೆ ಇದಕ್ಕಿಂತ ಕೂಡ ನಾವು ಈ ರೀತಿಯಲ್ಲಿ ಬರೆದ್ರೆ ಉತ್ತಮವಾಗಿರ್ತದೆ ಅಂತೇಳಿ ಹೇಳ್ತಾ ಇದ್ದೀವಿ. ಇದೇ ರೀತಿಯಲ್ಲಿ ನಾವು ಡಿ ಮುಂದಿನ ಲೆಕ್ಕವನ್ನು ನಾವೀಗ ಮಾಡೋಣ. 2 7 ಇದೆ. ಇದನ್ನ ಶೇಕಡಾಗೆ ಮಾಡ್ಬೇಕಂದ್ರೆ 100 ನಾವು ಏನ್ ಮಾಡ್ಬೇಕಾಗಿದೆ? ಗುಣಿಸಬೇಕಾಗಿದೆ. ಈ ರೀತಿ ಗುಣಿಸಿದಾಗ ಏನಾಗ್ತಾ ಇದೆ ಅಂದ್ರೆ 2 ಗುಣಿಸು 100 ಎಷ್ಟಾಗ್ತಾ ಇದೆ? 200. 200 ಕೆಳಗೆ ಎಷ್ಟಿದೆ? 7. ಹಾಗಾದ್ರೆ ಇದು 207 ಅನ್ನುವಂಥದ್ದು ವಿಷಮ ಭಿನ್ನ ರಾಶಿಯಲ್ಲಿದೆ. ಇದನ್ನು ನಾವು ಯಾವುದಕ್ಕೆ ಪರಿವರ್ತನೆ ಮಾಡಬೇಕು? ಮಿಶ್ರ ಭಿನ್ನ ರಾಶಿಯಲ್ಲಿ ಇಡಬಹುದು. ಯಾವ ರೀತಿ ಅಂದ್ರೆ ಈ 200ಅನ್ನ 7ರಲ್ಲೇ ನಾವು ಭಾಗಿಸಬೇಕು. ಹಾಗಾದ್ರೆ ಎಷ್ಟು ಬರ್ತಾ ಇದೆ? 200ಅನ್ನ 7ರಲ್ಲೇ ಭಾಗಿಸೋಣ. 7 ಇಲ್ಲಿ 20 ಇದೆ. 7ರ ಮಧ್ಯೆಯಲ್ಲಿ 20 ಇಲ್ಲ, 20ಗಿಂತ ಕಡಿಮೆ ಸಂಖ್ಯೆ 14. 7 2ರಲ್ಲಿ 14, 7 2 14. 20ರಲ್ಲಿ 14 ಆದಾಗ ನಮ್ಗೆ ಎಷ್ಟು ಬರ್ತಾ ಇದೆ? 6 ಬರ್ತಾ ಇದೆ. 0 ಇಳಿಸ್ಕೊಳ್ಳೋಣ. ನೋಡಿ, 7ರ ಮಧ್ಯೆಯಲ್ಲಿ 60 ಇಲ್ಲ, 7ಗಿಂತ ಕಡಿಮೆ ಸಂಖ್ಯೆ 7 8 56. 7 8 56. ಹೌದಾ? 10ರಲ್ಲಿ 6 ಹೋದ್ರೆ 4, 6ರಲ್ಲಿ 6 ಹೋದ್ರೆ 0. ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ಬರೀಬಹುದು ಅಂದ್ರೆ, ನೋಡಿ, ಇಲ್ಲಿ ಛೇದದಲ್ಲಿ ಯಾವ ಒಂದು ಸಂಖ್ಯೆ ಇದೆ? 7. ಅಲ್ಲೇ ಬರ್ಕೋಬೇಕು. ಇಲ್ಲಿ ಅಂಶದಲ್ಲಿ ಇದು ಶೇಷದಲ್ಲಿ ಉಳಿದದ್ದನ್ನ ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ? ಮೇಲೆ ಬರಿತಾ ಇದೀವಿ. ಆಮೇಲೆ ಇಲ್ಲಿ ಬಂದಂತ ಉತ್ತರವನ್ನ ಇಲ್ಲಿ ಬರಿತಾ ಇದೀವಿ. ಹೌದಾ? 28.4 ಶೇಕಡಾ ಅಂತೇಳಿ ಈ ರೀತಿಯಾಗಿ 2 7 ಈ ರೀತಿಯಾಗಿ ನಾವು ಶೇಕಡಾಗೆ ಪರಿವರ್ತನೆ ಮಾಡಿದ್ದೇವೆ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.